ಅಸ್ಸಲಾಮು ಅಲೈಕುಂ. ಎಲ್ಲರಿಗೂ ನಮಸ್ಕಾರ. PUC ವಾರ್ಷಿಕ ಕಾಲೇಜಿನ ದಿನಾಚರಣೆ ಇವತ್ತಿನ ಈ ಒಂದು ಶುಭ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ದಯಾನಂದ ನಾಯಕ್ ನಮ್ಮ ಊರಿನವರೇ, ಪರಿಚಿತರು, ಸ್ನೇಹಿತರು. ನಿಮಗೆ ನಿಮ್ಮ ಟೀಚರ್ಗಳು, ಗುರುಗಳು ಮಾಡುವ ಒಂದು ದಿನದ ಪಾಠ ಇವತ್ತು ಅವರಿಂದ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಯಾಕೆಂದರೆ ನಿಮ್ಮ ಕರತಾಡನ, ನಿಮ್ಮ ಒಂದು ಆವೇಶ ಅವರ ಮಾತಿನ ಉದ್ದಕ್ಕೂ ಇತ್ತು. ಅದರಿಂದ ನಾನು ನಮ್ಮ ಆಡಳಿತ ಮಂಡಳಿಗೆ ಧನ್ಯವಾದ ಹೇಳ್ತೇನೆ ಅವ್ರನ್ನು ಕರೆಸಿದ್ದಕ್ಕೆ. ನಾವು ಯಾವತ್ತೂ ಮಾತಾಡ್ತೇವೆ ನಿಮ್ಮ ಮುಂದೆ. ದಿನನಿತ್ಯ ನಿಮ್ಮ ಪ್ರಿನ್ಸಿಪಾಲ್ಗಳಿಗೆ ಕರೆದು ಹಾಗೂ ಹೋಗು, ವಿದ್ಯಾರ್ಥಿಗಳ ಚಲನವಲನ, ವಿದ್ಯಾರ್ಥಿಗಳ ಏಳಿಗೆ ಎಲ್ಲವನ್ನು ಅರಿತುಕೊಳ್ತೇವೆ, ಅದರ ಬಗ್ಗೆ ಚಿಂತನೆ ಮಾಡ್ತೇವೆ. ನಮ್ಮ ಈ ವಾರ್ಷಿಕ ಸಮಾರಂಭದಲ್ಲಿ ನನಗೆ ನಿಮಗೆ ಹೇಳಲಿಕ್ಕಿರುವುದು, ನಾನು ಯಾವ ವರ್ಷ ಎಲ್ಲ ವರ್ಷವೂ ಹೇಳ್ತಾ ಇದ್ದೀನಿ, ನಾವೆಲ್ಲ ದೇವರ ಸೃಷ್ಟಿಗಳು. ಈ PUC ಅಂತ ಹೇಳುವುದು 18 ವರ್ಷ ಅಥವಾ 20 ವರ್ಷದ ಒಳಗಿನ ಯುವ ಸಮುದಾಯ. ನೀವು ಇವತ್ತು ಪ್ರಪಂಚನೇ ಅಂಗೈಯಲ್ಲಿ ಇದೆ, ನೋಡಲಿಕ್ಕೆ ಸಿಗ್ತದೆ. ಇವತ್ತು ಅಮೇರಿಕಾದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಆ ತಕ್ಷಣ ಇಲ್ಲಿ ನಮಗೆ ಅದರ ಬಗ್ಗೆ ಮಾಹಿತಿ ಸಿಗ್ತದೆ. ಇದು ಒಂದು 50 ವರ್ಷದ ಹಿಂದೆ ಇರಲಿಲ್ಲ. ನಮ್ಮ ವಯಸ್ಸು 18-19ರಲ್ಲಿ ಈ ವ್ಯವಹಾರ ಇರಲಿಲ್ಲ. ಈ ಥರದ ವ್ಯವಸ್ಥೆ ನಮ್ಮ ದೇಶದಲ್ಲಿ ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋಗುವಾಗ ಈ ದೇಶದಲ್ಲಿ ಏನೂ ಇರಲಿಲ್ಲ. ಈ ಪರಿಸರದಲ್ಲಿ, ನಾಟಕಲ್ನಲ್ಲಿ ಒಂದೇ ಒಂದು ಸ್ಕೂಲ್ ಇರಲಿಲ್ಲ. ನಾನು ಕಲಿತದ್ದು ಅಸೈಗೊಳಿಯ ಋಷಿಗಳು ಅಂತ ಹೇಳ್ತಾ ಇದ್ದೀವಿ ನಾವು ಆಗಿನ ಕಾಲದಲ್ಲಿ. ಅವರು ನಡೆಸ್ತಾ ಇದ್ದ ಒಂದು 4ನೇ ಕ್ಲಾಸ್ವರೆಗೆ ಇತ್ತು. ನನ್ನ ವಿದ್ಯಾಭ್ಯಾಸದ 2ನೇ ಕ್ಲಾಸ್ ನಾನು ಓದುವಾಗ ಅದು 5ನೇ ಕ್ಲಾಸಿಗೆ ಮರ್ಜಾಗಿ 1 ಕ್ಲಾಸ್ ಜಾಸ್ತಿ ಆಯಿತು. ಇನ್ನು ಆ 5ನೇ ಕ್ಲಾಸ್ ಕಲಿತಂಥ ಮಕ್ಕಳು ಮತ್ತೆ ಹೋಗಬೇಕಾದ್ರೆ ಮುಡುಪಿಗೆ ಹೋಗಬೇಕು, ಇಲ್ಲ ಅಂತ ಹೇಳಿದರೆ ಕೋಟೆಕಾರ ಆನಂದಾಶ್ರಮಕ್ಕೆ ಹೋಗಬೇಕು ಕಲೀಲಿಕ್ಕೆ. ಇವತ್ತು LKG ಓದುವ ಮಕ್ಕಳ ತಾಯಂದಿರು, ನಿಮ್ಮಂಥ ಯುವ ಜನಾಂಗಗಳು ಹೇಳ್ತಾರೆ, ನಮ್ಮ ಗಂಡ ಬೆಳಿಗ್ಗೆ ಕೆಲಸಕ್ಕೆ ಹೋಗ್ತಾರೆ, ರೋಡಿಂದ ಆಚೆಗೆ ನಿಮ್ಮ ಬಸ್ ನಿಲ್ತದೆ, ಇದು ಸರಿಯಲ್ಲ. ಅವ ಯೂಟರ್ನ್ ತಗೊಂಡು ನಮ್ಮ ಮನೆ ಬಾಗಿಲಿಗೆ ಬಂದರೆ ಮಾತ್ರ ಯನಪಯದವರ ಸ್ಕೂಲ್ನ ಬಸ್ಸು ನಮ್ಮ ಈ ರೋಡ್ನಲ್ಲಿ ಹೋಗ್ತದೆ. ನಿಮ್ಮ ಬಸ್ ಯಾಕೆ ಆ ಕಡೆ ರೋಡಲ್ಲಿ ಇರ್ತದೆ, ನನಗೆ ರೋಡ್ ದಾಟಲಿಕ್ಕೆ ಆಗುವುದಿಲ್ಲ ಅಂತ. ಆ ಕಾಲದಲ್ಲಿ ಕಲಿಬೇಕಾದ್ರೆ ಪಟ್ಟೋರಿಯಿಂದ, ಕೊಣಾಜೆ ಗ್ರಾಮದ ಪಟ್ಟೋರಿಯಲ್ಲಿ ನಾನು ಜನಿಸಿದ್ದಾದರೆ ಅಲ್ಲಿಂದ 5ನೇ ಕ್ಲಾಸಿನ ನಂತರ 5ನೇ ಕ್ಲಾಸಿಗೆ 3 ಕಿಲೋಮೀಟ್ರ್ ಬರಬೇಕು ಮೇಲೆ ಅಸೈಗೊಳಿಗೆ. 5ನೇ ಕ್ಲಾಸ್ ನಂತರ ಕೋಟೆಗಾರಿಗೆ ಹೋಗಬೇಕು. ಹೋಗ್ತಿದ್ರು ಹಣವಂತರ, ಭೂಮಾಲೀಕರ ಮಕ್ಕಳೆಲ್ಲ ನಡ್ಕೊಂಡು ಅಲ್ಲಿವರೆಗೆ ಹೋಗಿ ಕಲಿತದ್ದು ಇದೆ, ಇಲ್ಲ ಅಂತ ಇಲ್ಲ. ಆದರೆ ಇವತ್ತಿನ ನಿಮಗೆ ದೇವರ ದಯ, ಈ ದೇಶದ ಅಭಿವೃದ್ಧಿ, ಎಲ್ಲ ದೇಶವೂ ಇದೇ ಥರ ಇಲ್ಲ. ನಮ್ಮ ಭಾರತ ದೇಶದ ಅಭಿವೃದ್ಧಿ ಹೊಂದಿಲ್ಲ.
ನಮ್ಮ ಪಕ್ಕದ ರಾಜ್ಯಗಳನ್ನು ಹೋಗಿ ನೋಡಿದರೆ ನೀವೆಲ್ಲ ಈ ಮ್ಯಾನ್ಮಾರ್ ಮತ್ತು ಆ ಪಪಾನಿಗಿನಿ ಇದೆಲ್ಲ ನೋಡಿದರೆ ಅಲ್ಲಿ ಸ್ಕೂಲ್ಗಳೇ ಇಲ್ಲ, ಎಲ್ಲೋ ಒಂದೊಂದು. ಇದು ನಮಗೆ ಸರ್ಕಾರ ನಿಗದಿಪಡಿಸಿದಂಥ ಸವಲತ್ತುಗಳು. ಆದರೆ ಈ ಕಾಲದಲ್ಲಿ ನೀವು ಹುಟ್ಟಿ ಬೆಳೆದಿದ್ದೀರಿ. ನೀವು ಮೊಟ್ಟ ಮೊದಲನೇಗಾಗಿ ನೀವು ನಂಬುವ ದೇವರುಗಳಿಗೆ ಅಥವಾ ಅಲ್ಲಾಹನಿಗೆ ಶುಕೂರ್ ಹೇಳಬೇಕು. ನಾವು ಇವತ್ತು ಉತ್ತಮ ಕಾಲದಲ್ಲಿ ಇದ್ದೇವೆ ಅಂತೇಳಿ. ಒಂದು ದಿವಸ ನಲ್ಲಿ ನೀರು ಬರಲಿಲ್ಲ ಅಂತ ಹೇಳಿದರೆ ನೀವು ಶಾಪ ಹಾಕ್ತೀರಿ ಪಂಚಾಯತ್ ಮೆಂಬರಿಗೆ ಅಥವಾ ಕಾರ್ಪೊರೇಷನ್ ಮೆಂಬರಿಗೆ, ಏನಪ್ಪ ಇವತ್ತು ನಲ್ಲಿ ನೀರು ಸರಿಯಾಗಿ ಬರ್ತಾ ಇಲ್ಲ ಅಂತೇಳಿ. ನಾವು ನಮ್ಮ ಕಾಲದಲ್ಲಿ ನಮ್ಮ ಅಜ್ಜಿಯಂದಿರು ತೋಡಿನಿಂದ ಗುಂಡಿ ಮಾಡಿ, ಬಾವಿ ಸಮೇತ ಇಲ್ಲ, ಅದರಲ್ಲಿ ಕೊಡಪಾನದಲ್ಲಿ ನೀರು ತಗೊಂಡು ಮನೆಗೆ ತರ್ತಾ ಇದ್ದಂಥ ಕಾಲ ಇತ್ತು. ನಾನು ಯಾಕೆ ಇದನ್ನು ಹೇಳ್ತೇನೆ ಅಂತ ಹೇಳಿದರೆ, ನೀವುಗಳು ಪ್ರಬುದ್ಧರಾಗಬೇಕು. ನಾನು PUC ಕಲ್ತಿದ್ದೇನೆ, ನಾನು ಡಿಗ್ರಿ ಓದಿದ್ದೇನೆ ಅಂತ ಹೇಳಿದರೆ ಸಾಲುವುದಿಲ್ಲ. ತಾನು ಅಂತ ಹೇಳುವುದನ್ನು ಪ್ರತಿಯೊಂದು ಚರಚರಗಳು, ಮರ ಮಟ್ಟುಗಳು, ಗಿಡ ಮರಗಳು, ಜಾನುವಾರುಗಳು ಕೂಡ ಅದನ್ನು ತನ್ನ ಸ್ವಾರ್ಥ ತನ್ನದು ಅಂತೇಳಿ ಅದು ಪಾಲನೆ ಮಾಡ್ತದೆ. ಆಯಾ ಮೃಗಗಳು ಆಯಾ ಮಕ್ಕಳಿಗೆ, ಒಂದು ಕೋಳಿ ಮರಿಗಳನ್ನು ನೋಡಿ ಅದರ ಮಕ್ಕಳನ್ನು ಯಾವ ಥರ ಕಾಪಾಡ್ತಾ ಇದೆ ಅಂತ ನೀವು ಇವತ್ತು ಟಿವಿಯಲ್ಲೆಲ್ಲ ನೋಡ್ತಾ ಇದ್ದೀರಿ. ಆನೆಗಳು, ಕೋಣಗಳ ಹಿಂಡುಗಳು, ಸಿಂಹಗಳು ಓಡಾಡಿ ಆ ಮಕ್ಕಳನ್ನ ತಿನ್ನುವಾಗ ಅದನ್ನು ಯಾವ ಥರದಲ್ಲಿ ಪ್ರೊಟೆಕ್ಟ್ ಮಾಡ್ತದೆ, ಕಾಯ್ತದೆ ಅಂತೇಳಿ. ಅದೇ ಥರ ಇನ್ನು ನೀವು ಮನುಷ್ಯರಾದ ನಾವು ತನ್ನ ಬಗ್ಗೆ, ತನ್ನ ಮಕ್ಕಳ ಬಗ್ಗೆ ಯೋಚನೆ ಮಾಡುವುದರಲ್ಲಿ ಏನು ತಪ್ಪಿದೆ? ಸಾಲದು ಅದು. ನೀವು ಯಾವುದೇ ಒಂದು ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಕಲಿತು PUC ಆಗಿ, ಡಿಗ್ರಿ ಆಗಿ ಇನ್ನೂ ಮುಂದಕ್ಕೆ ಹೋದರೆ ನೀವು ಪರಿಸರವನ್ನು ತಿಳ್ಕೊಳ್ಬೇಕು. ನಮ್ಮ ಸಮಾಜ ಎಲ್ಲ ಜನಾಂಗದವರು ಯಾವ ಥರದಲ್ಲಿ ನಾವು ಮುಂದುವರಿತಾ ಇದ್ದೇವೆ, ಇದು ಸರಿಯಾ, ಇದು ತಪ್ಪು? ಒಬ್ಬ ಹೇಳುವುದನ್ನು ಕೇಳುವುದಲ್ಲ. ಪೇಪರ್ನಲ್ಲಿ ಬಂದಿದ್ದು ನೀವು ಕನ್ನಡದ ಕೆಲವು ಗೀತೆಗಳನ್ನು ನೋಡಿರ್ಬೋದು. ಕಣ್ಣಾರೆ ಕಂಡರೂ ಪರಾಮರ್ಶಿ ನೋಡು ಅಂತೇಳಿ. ಅದನ್ನು ನೋಡಬೇಕು. ತಾನು ಹೇಗಿದ್ದೀನೋ ತಾನೇ ಉತ್ತಮಳು, ತನ್ನದೇ ಮಾತು ನಡೀಬೇಕು ಅಂತ ಹೇಳುವುದನ್ನು ಬಿಟ್ಟು ತನ್ನ ಪರಿಸರದಲ್ಲಿ ಹೇಗೆ ಅಂತ ನೋಡಬೇಕು. ಕನಿಷ್ಠ ಅಲ್ಲಿಂದ ಮುಂದೆ ಹೋಗಿ ನಮ್ಮ ಮಂಗಳೂರು ಜಿಲ್ಲೆ ಯಾವ ಥರ ನಡೀತಾ ಇದೆ, ಅಲ್ಲಿಂದ ನಮ್ಮ ರಾಜ್ಯದಲ್ಲಿ ಯಾವ ಥರ ನಡೀತಾ ಇದೆ, ಮತ್ತು ಕೊನೆಯದಾಗಿ ಈ ದೇಶ, ಇದೆಲ್ಲ ಕೊಟ್ಟಿದ್ದು ನಮಗೆ ಈ ದೇಶ ಯಾವ ಥರದಲ್ಲಿ ಹೋಗ್ತದೆ ಅದು ನಮ್ಮ ಕುರಾನ್ನಲ್ಲಿ ಕೂಡ ಹೇಳಿದೆ. ನೀವು ತಿಳ್ಕೊಂಡಿರ್ಬೋದು. ನಾನಂತೂ ಕುರ್ಆನ್ ಪಂಡಿತನಲ್ಲ, ಕನ್ನಡ ವಿದ್ಯಾಭ್ಯಾಸ ಹೇಗೂ ಇಲ್ಲ, ಕುರ್ಆನ್ನಲ್ಲಿ ಕೂಡ ನಾನು ಪಂಡಿತನಲ್ಲ. ನಾವು 4 ಮಕ್ಕಳು ನನ್ನ ತಾಯಿಯಲ್ಲಿ ಅತ್ಯಂತ ವಿದ್ವಾಂಸರು. ನನ್ನ ತಾಯಿಯ ಅಕ್ಕ ಮದ್ರಸ ಚಲಾವಣೆ ಮಾಡ್ತಾಯಿದ್ರು, ಮಕ್ಕಳಿಗೆ ಕುರ್ಆನ್ ಪಾಠ ಹೇಳ್ಕೊಡ್ತಾಯಿದ್ರು. ಅಷ್ಟು ಕೂಡ ಪಂಡಿತರು. ನನ್ನ ಅಕ್ಕ, ನನ್ನ ತಂಗಿ, ನನ್ನ ತಮ್ಮ ಎಲ್ಲರೂ ಕುರ್ಆನ್ಲಿ ಅತ್ಯಂತ ಏನು ನುಪಜ್ಜುದು ಮುಸಾಫು ಅಂತ ಹೇಳ್ತೀವಿ, ಅದಕ್ಕಿಂತ ಮೇಲ್ಪಟ್ಟ 10 ಕಿತಾಬು ಅಂತ ಹೇಳ್ತೀವಿ, ಇದೆಲ್ಲವನ್ನು ಪಾರಾಯಣ ಮಾಡಿದ್ದಾರೆ. ನನ್ನ ಬದುಕು ಅದಕ್ಕೆ ಹೋಗಲಿಲ್ಲ. ಆದರೆ ನಾನು ನಿಮಗೆ ಹೇಳ್ತಾ ಇರೋದು, ಅದರಲ್ಲೂ ಕೂಡ ಹೇಳ್ತಾ ಇದೆ, ಆಯಾ ರಾಜರುಗಳು ಕುರಾನ್ ಬರುವಾಗ ನರೇಂದ್ರ ಮೋದಿ ಇರಲಿಲ್ಲ, ದುಬೈಯ ಶೇಖು ಇರಲಿಲ್ಲ. ಕುರಾನ್ನಲ್ಲಿ ಹೇಳಿದ್ದೇನು, ಆಯಾ ರಾಜರುಗಳು ಆಡಳಿತ ನಡೆಸುವಾಗ ಅವನ ವಿರುದ್ಧವಾಗಿ ನೀವು ಹೋಗಬೇಡಿ, ಅವರಿಗೆ ಸಹಮತವಾಗಿ ಆಯಾ ರಾಜ್ಯವನ್ನು ಉದ್ಧಾರ ಮಾಡಲಿಕ್ಕೆ ನೀವು ಸಹಕರಿಸಿ ಅಂತ ಕುರಾನ್ನಲ್ಲೂ ಕೂಡ ಪಂಡಿತರು ಹೇಳಿದ್ದಾರೆ. ಅದನ್ನು ತಿಳ್ಕೊಂಡು ನಾವು ಅದನ್ನು ಪಾಲನೆ ಮಾಡುವುದು ನಮ್ಮ ಕರ್ತವ್ಯ. ಯಾವ ಥರದಲ್ಲಿ ಕರ್ತವ್ಯ? ನಾವು ಏನನ್ನಾದರೂ ಪರಿಸರಕ್ಕೆ, ಈ ದೇಶಕ್ಕೆ, ಈ ರಾಜ್ಯಕ್ಕೆ ಏನಾದರೂ ಕೊಡುಗೆ ಕೊಡಬೇಕು.
ನೀವು ಬರೀ ಕಲ್ತ್ರೆ PUC ಕಲಿತು ಕಣಜೂರಲ್ಲಿ ಡಿಗ್ರಿ ಕಲಿತು ಮದುವೆ ಮಾಡಿಕೊಂಡು ಹೋಗಿ ಸಂಸಾರಿಸರಾಗಿ ಆಗಬೇಡ ಅಂತ ನಾನು ಹೇಳುವುದಿಲ್ಲ. ಅದು ಸಮಾಜದ ಒಂದು ಪ್ರಕ್ರಿಯೆ. ಸಮಾಜದಲ್ಲಿ ಸಂಸಾರಿಕೆ ಆಗದೇ ಇದ್ದರೆ ಅವರ ಸಂಸಾರವನ್ನು ನಡೆಸದಿದ್ದರೆ ಸಮತೋಲನ ತಪ್ಪಿ ಹೋಗ್ತದೆ. ಆಗಬೇಕು. ಅದರ ಜೊತೆಯಲ್ಲಿ ಈ ದೇಶದ ಬಗ್ಗೆ ಚಿಂತನೆ ಮಾಡಬೇಕು. ಉದಾಹರಣೆಗೆ ನಿಮ್ಮ ಬಗ್ಗೆನೇ ಒಂದು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನೀವು ಈಗ ಈ ಥರದ ಯುವ ಜನಾಂಗ ಆಗಿದ್ದೀರಿ. ಈಗ ಕಳೆದ 2-3 ವರ್ಷಗಳಿಂದ ಒಂದು ಹುಟ್ಟು ಹಾಕ್ಕೊಂಡಿದೆ ಹಿಜಾಬ್. ಬೇಡ ಅಂತ ಯಾರೂ ಹೇಳಲಿಲ್ಲ. ಈ ದೇಶವೂ ಹೇಳಲಿಲ್ಲ, ಈ ರಾಜ್ಯವೂ ಹೇಳಲಿಲ್ಲ. ರಾಜ್ಯದ ಆವತ್ತಿನ ಆಡಳಿತಗಾರರು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ನೀವು ಬುರ್ಕ ಹಾಕ್ಕೊಳ್ಳಿ, ಹಿಜಾಬ್ ಹಾಕ್ಕೊಳ್ಳಿ, ಶಾಲೆಯ ಕಾಂಪೌಂಡ್ ಹಾಲ್ನ ಒಳಗೆ ಬನ್ನಿ. ಆ ಒಳಗೆ ಬರುವಾಗ ನಿಮ್ಮ ಏನು ಸಮವಸ್ತ್ರ ಇದೆ ಅದನ್ನು ಪಾಲನೆ ಮಾಡಿ ನೀವು. ಅದಲ್ಲದೆ ಸಾರ್ವಜನಿಕ ಸ್ಥಳದಲ್ಲಾಗಲಿ ಹೋಗಿ ಬರುವುದಕ್ಕಾಗಲಿ ಎಲ್ಲಿಯೂ ಕೂಡ ನಿಷೇಧ ಮಾಡಲಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದರು, ನಾನು ಅದನ್ನೆಲ್ಲ ವಾಪಸ್ ತಗೊಳ್ಳೋಕ್ಕೆ ಆದೇಶ ಮಾಡಿದ್ದೀನಿ ಅಂತ. ಅವರು ಆದೇಶ ಅದನ್ನು ಬ್ಯಾನ್ ಮಾಡಿದ್ರೆ ಅಲ್ವ ಇವರು ವಾಪಸ್ ತಗೊಳ್ಳೋದು. ಯಾರೋ ಒಂದು ಸಂಘಟನೆ ಅಥವಾ ಇನ್ನೊಂದು ಈ ಸಮಾಜವನ್ನು ಕೆರಳಿಸುವ ಕೆಲಸ ಯಾರೂ ಮಾಡಬಾರ್ದು. ನಾನು ಹೇಳ್ತಾ ಇರೋದು ಯಾಕೆ ಅಂದರೆ, ಅದು ಹೈಕೋರ್ಟ್ನಲ್ಲಿ ಕೂಡ ಆ ಒಂದು ಸಬ್ಜೆಕ್ಟ್ ಬಂತು. ಒಬ್ಬ ಮುಸ್ಲಿಂ ಜಡ್ಜಿನೂ ಕೂಡ ಇದ್ದರು, ವಾದ ಮಾಡಿದರು, ನಮ್ಮ ಧರ್ಮದಲ್ಲಿ ಹಿಜಾಬ್ ಮುಖ್ಯ, ಧರ್ಮದ ಒಂದು ಅಂಗ ಅಂತೇಳಿ. ಕುರಾನ್ನಲ್ಲಿದೆ, ಹದೀಸ್ನಲ್ಲಿದೆ ಅಂತೇಳಿ ಎಲ್ಲ ಪ್ರಯತ್ನ ಪಟ್ಟರು ಅವರಿಗೆ ತಿಳುವಳಿಕೆ ಹೇಳೋಕ್ಕೆ. ಜಡ್ಜಿ ಅವರು ಅಷ್ಟು ತಿಳುವಳಿಕೆ ಇಲ್ಲದವ್ರನ್ನ ಮುಸಲ್ಮಾನ ಆಗಲಿ ಇತರ ಧರ್ಮೀಯರಾಗಲಿ ಅಲ್ಲಿ ಕೂರಿಸೋದಿಲ್ಲ. ಆಯ್ತಪ್ಪ, ನಿಮ್ಮ ಮಾತಿಗೆ ಬರುವ, ನೀವು ವಾದ ಮಾಡುವುದು ಸರಿಯಂತೆ ಒಪ್ಪಿಕೊಳ್ಳೋಣ. ಆದರೆ ಒಂದು ಅಫಿಡವಿಟ್ ನನಗೆ ಬೇಕು ನಿಮ್ಮಿಂದ. ಏನು? ಒಂದು ಮಹಿಳೆ ಹಿಜಾಬ್ ಧರಿಸದೇ ಇದ್ದರೆ ಆ ಮಹಿಳೆ ಇಸ್ಲಾಂ ಧರ್ಮದಿಂದ ಹೊರಗೆ, ಅವಳು ಇಸ್ಲಾಂ ಧರ್ಮ ಮುಸ್ಲಿಂ ಆಗುವುದಿಲ್ಲ ಅಂತೇಳಿ ನೀವು ಅಫಿಡವಿಟ್ ಕೊಡಿ ಅಂತ ಹೇಳಿದರು ಆ ಜಡ್ಜಿ. ಒಂದು ಮಹಿಳೆ ಹಿಜಾಬು ಧರಿಸದೆ ಇದ್ದವಳು, ಅವಳು ಮುಸ್ಲಿಂ ಸಮಾಜದಿಂದ ಹೊರಗೆ ಅಂತೇಳಿ ನೀವು ಒಂದು ಅಫಿಡವಿಟ್ ಕೊಡಿ. ಕೋರ್ಟ್ನಲ್ಲಿ ಮಾತಾಡಿದ ಹಾಗೆ ಅದು ಅಫಿಡವಿಟ್ ಕೊಡುವುದು ಪದ್ಧತಿ. ಕೇಳಿದ್ಯಾರು? ಅನ್ಯ ಧರ್ಮೀಯರಲ್ಲ, ಮುಸ್ಲಿಂ ಧರ್ಮದ ಒಬ್ಬ ಜಡ್ಜಿ. ಸಾಧ್ಯ ಆಯಿತಾ? ಇವರಿಗೆ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಅದರಿಂದ ಕೋರ್ಟ್ ಹೇಳ್ತು, ಏನು ಸರ್ಕಾರ ವಿಧಿಸಿದೆ ಅದನ್ನು ಚಾಲ್ತಿಯಲ್ಲಿ ಮಾಡಲಿ ಅಂತ. ನಾನು ಇದನ್ನು ಯಾಕೆ ಇಲ್ಲಿ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಮ್ಮ ಕಾಲೇಜಲ್ಲಿ ಖಂಡಿತವಾಗಿಯೂ ಹಿಜಾಬ್, ಬುರ್ಕ ಎಲ್ಲದಕ್ಕೂ ಅವಕಾಶ ಇದೆ. ಆದರೆ ನಮ್ಮ ಕ್ಲಾಸಿನ ಒಳಗೆ ಯೂನಿಫಾರ್ಮು ಕೂಡ ಇದೆ. ಯಾರೋ ಇಬ್ಬರು ಬೇಡ ನಾನು ಧರಿಸೋದಿಲ್ಲ ಅಂತ ಹೇಳ್ತಾರೆ, ಆಯಿತು, ನಮಗೆ ಅಭ್ಯಂತರ ಇಲ್ಲ. ಇನ್ನು ಕೆಲವು ಶಾಲೆಗಳಲ್ಲಿ ಕಡ್ಡಾಯವಾಗಿದೆ ಮಾಡಲೇಬೇಕು ಅಂತೇಳಿ, ಅಲ್ಲಿ ಅದೇ ಥರ. ನಾನು ಏನು ಹೇಳ್ತಾ ಇದ್ದೇನೆ ಅಂತೇಳಿದರೆ, ಆಯಾ ಇದನ್ನೊಂದು ಪ್ರತ್ಯಕ್ಷವಾಗಿ ತಗೊಳ್ಳದೆ ಆಯಾ ಧರ್ಮದ ಅನುಯಾಯಿಗಳು, ಈಗ ಹಿಂದೂ ಮಹಿಳೆಯರು ಹಿಜಾಬ್ ಧರಿಸೋದಿಲ್ವೇನೋ? ನಮ್ಮ ದಕ್ಷಿಣ ಭಾರತದಲ್ಲಿ ಮಾತ್ರ ಈ ಹಿಜಾಬಿನ ಇದಿಲ್ಲ. ಉತ್ತರ ಭಾರತದಲ್ಲಿ ನೀವು ಹೋಗಿ, ಗುಜರಾತ್ ಹೋಗಿ, ಕೆಲವರು ಕೂಡ ಅವರು ಯಾವತ್ತೂ ಕೂಡ ಮುಖವನ್ನು ಅನ್ಯ ಪುರುಷರಿಗೆ ತೋರಿಸುವುದಿಲ್ಲ. ಆ ಸಾರಿಯ ಒಂದು ಇದನ್ನು ಹೀಗೆ ಹಾಕ್ಕೊಂಡು ಸಂಪೂರ್ಣವಾಗಿ ಮುಚ್ಚಿಕೊಂಡಿರ್ತಾರೆ. ಹಾಗಾಗಿ ಆ ವಿಚಾರದಲ್ಲಿ ನಾವು ತಲೆ ಕೊಡಬಾರ್ದು. ನಮಗೆ ಅದರ ಅಗತ್ಯತೆ ಇಲ್ಲ. ನಾವು ಎಲ್ಲವೂ ಸಂಪೂರ್ಣವಾಗಿ ಈ ದೇಶದಲ್ಲಿ ನಮಗೆ ಅವಕಾಶ ಇದೆ, ಅದನ್ನು ಎಲ್ಲವೂ ಕೂಡ ಕೊಟ್ಟಿದ್ದಾರೆ. ಕೆಲವೊಬ್ಬರು ಏನೇನೋ ಮಾತಾಡ್ತಾರೆ, ಅದರ ಬಗ್ಗೆ ನಾವು ಚಿಂತಿಸಬೇಕಾಗಿಲ್ಲ. ನಾವು ಚಿಂತನೆ ಮಾಡಬೇಕಾಗಿದ್ದು ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ಕುಟುಂಬ,
ಅದನ್ನು ಬಿಟ್ಟು ಚಿಂತಿಸಬೇಕು ಅಂತ ನಾಡುವುದಿಲ್ಲ. ಅದು ಬಿಟ್ಟರೆ ನಮ್ಮ ರಾಜ್ಯ, ನಮ್ಮ ಜಿಲ್ಲೆ, ನಮ್ಮ ಪಂಚಾಯತ್ ಪರಿಸರ, ಈ ದೇಶಕ್ಕಾಗಿ ನಾನು ಹುಟ್ಟಿದ್ದೇನೆ, ಈ ದೇಶದ ಗಾಳಿ ನೀರು ಅನುಭವಿಸಿದ್ದೇನೆ, ಅದಕ್ಕಾಗಿ ನಾನು ಏನಾದರೂ ಒಂದು ಈ ದೇಶಕ್ಕೆ ಸೇವೆ ಮಾಡಬೇಕು ಅಂತ ಮನೋಭಾವ ನಿಮ್ಮ ಅದು ಯಾವ ಥರದಲ್ಲಾದರೂ ಆಗ್ಬೋದು. ನೀವು ಸಂಸಾರಿಕಳಾಗಿ ಸೇವೆ ಸಲ್ಲಿಸಿದ್ರು, ನಿಮ್ಮ ಗಂಡನಿಗೆ ಸಹಪಾಠಿಯಾಗಿ ಮಾಡಿದ್ರು, ಅದು ದೇಶ ಸೇವೆನೇ ಆಗ್ತದೆ ಅಲ್ಲ ಅಂತ ನಾನು ಹೇಳುವುದಿಲ್ಲ. ಈ ಥರದ ವಾತಾವರಣದಲ್ಲಿ ನೀವು ಬೆಳಿಬೇಕು. ನಿಮ್ಮ ಮುಂದಿನ ಜೀವನ ಒಳ್ಳೆಯದಾಗಲಿ, ಹಸನಾಗಲಿ. ಎಲ್ಲರೂ ಅತ್ಯುತ್ತಮ ನಂಬರನ್ನು ಪಡ್ಕೊಂಡಿದ್ದೀರಾ, ನಿಮ್ಮ ಸ್ಕೋರ್ಗಳನ್ನು. ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯದಾಗಲಿ ಅಂತೇಳಿ ಇಷ್ಟು ಮಾತನ್ನು ನನ್ನ ಮಾತನ್ನು ಕೇಳಿದ್ದಕ್ಕೆ ನಿಮಗೆ ಧನ್ಯವಾದ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.